ಮಾನ್ಸೂನ್ ಪದದ ಮೂಲ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಲ್ಯಾಟಿನ್, ಬಿ ಅರೇಬಿಕ್, ಸಿ ಫ್ರೆಂಚ್, ಡಿ ಗ್ರೀಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರೆಂಚ್. ಮಾನ್ಸೂನ್ ಫ್ರೆಂಚ್ನ ಮಾನ್ಸನ್ ಪದದಿಂದ ಬಂದಿದೆ, ಅಂದರೆ ಋತು. ದಕ್ಷಿಣ ಪಶ್ಚಿಮ ಮಾನ್ಸೂನ್ ಯಾವ ತಿಂಗಳಲ್ಲಿ ಆರಂಭವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಏಪ್ರಿಲ್, ಬಿ ಮೇ, ಸಿ ಜೂನ್, ಡಿ ಜುಲೈ. ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್. ಭಾರತದಲ್ಲಿ ಮುಖ್ಯ ಮಳೆಯ ಆರಂಭ ಜೂನ್ ತಿಂಗಳಲ್ಲಿ ಆಗುತ್ತದೆ. ಮೊದಲು ಮಳೆ ಬೀಳುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ತಮಿಳುನಾಡು, ಬಿ ಅಸ್ಸಾಂ, ಸಿ ಕೇರಳ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಕೇರಳಕ್ಕೆ ಮೊದಲು ಮುಂಗಾರು ಮಳೆ ಪ್ರವೇಶ ಮಾಡುತ್ತದೆ. ಅರಬ್ಬಿ ಸಮುದ್ರ ಶಾಖೆ ಮುಖ್ಯವಾಗಿ ಮಳೆ ನೀಡುವುದು ಎಲ್ಲಿ? ನಿಮ್ಮ ಆಪ್ಷನ್ಸ್: ಎ ರಾಜಸ್ಥಾನ, ಬಿ ಪಶ್ಚಿಮ ಘಟ್ಟ, ಸಿ ಪಂಜಾಬ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗುತ್ತದೆ. ವಿಶ್ವದ ಅತಿ ಹೆಚ್ಚು ಮಳೆಯ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಶಿಲ್ಲಾಂಗ್, ಬಿ ಮೌಸಿನ್ ರಾಮ್, ಸಿ ಮುಂಬೈ, ಡಿ ಡಾರ್ಜಿಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೌಸಿನ್ ರಾಮ್. ವಿಶ್ವದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿನ್ ರಾಮ್. ಇದು ಭಾರತದ ಮೇಘಾಲಯ ರಾಜ್ಯದಲ್ಲಿದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಮಾನ್ಸೂನ್ ಬ್ರೇಕ್ ಎಂದರೆ ಏನು? ನಿಮ್ಮ ಆಪ್ಷನ್ಸ್: ಎ ಮಳೆ ನಿಲ್ಲುವುದು, ಬಿ ಮಳೆ ಜಾಸ್ತಿ, ಸಿ ಗಾಳಿ ನಿಲ್ಲುವುದು, ಡಿ ಚಂಡಮಾರುತ. ಸರಿಯಾದ ಉತ್ತರ ಆಪ್ಷನ್ ಎ ಮಳೆ ನಿಲ್ಲುವುದು. ಮಧ್ಯದಲ್ಲಿ ಕೆಲ ದಿನಗಳ ಮಳೆ ಕಡಿಮೆಯಾಗುವುದು. ಹಿಂಪಡೆಯುವ ಮಾನ್ಸೂನ್ ಯಾವ ತಿಂಗಳಲ್ಲಿ? ನಿಮ್ಮ ಆಪ್ಷನ್ಸ್: ಎ ಜೂನ್, ಬಿ ಜುಲೈ, ಸಿ ಸೆಪ್ಟೆಂಬರ್, ಡಿ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್. ಸೆಪ್ಟೆಂಬರ್ನಿಂದ ಮಾನ್ಸೂನ್ ಹಿಂಪಡೆಯುತ್ತದೆ. ಉತ್ತರ ಪೂರ್ವ ಮಾನ್ಸೂನ್ ಹೆಚ್ಚು ಮಳೆ ನೀಡುವುದು ಎಲ್ಲಿಗೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನ ಪ್ರಮುಖ ಮಳೆಯ ಮೂಲ ಇದು. ಮಾನ್ಸೂನ್ ಕೃಷಿಗೆ ಯಾಕೆ ಮುಖ್ಯ? ನಿಮ್ಮ ಆಪ್ಷನ್ಸ್: ಎ ತಾಪಮಾನ ಕಡಿಮೆ, ಬಿ ನೀರಾವರಿ, ಸಿ ವಿದ್ಯುತ್, ಡಿ ಸಾರಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರಾವರಿ. ಭಾರತದ ಕೃಷಿ ಬಹುತೇಕ ಮಳೆಯ ಮೇಲೆಯೇ ಅವಲಂಬಿತವಾಗಿದೆ. ಎಲ್ ನೀನೋ ಪರಿಣಾಮ ಏನು? ನಿಮ್ಮ ಆಪ್ಷನ್ಸ್: ಎ ಮಳೆ ಹೆಚ್ಚಳ, ಬಿ ಮಳೆ ಕಡಿಮೆ, ಸಿ ಚಳಿ ಹೆಚ್ಚಳ, ಡಿ ಗಾಳಿ ನಿಲ್ಲಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ಕಡಿಮೆ. ಎಲ್ ನೀನೋ ವರ್ಷಗಳಲ್ಲಿ ಬರ ಸಾಧ್ಯತೆ, ಮಳೆ ಕಡಿಮೆಯಾಗುತ್ತದೆ. ಮಾನ್ಸೂನ್ ವಿಳಂಬವಾದರೆ ಪರಿಣಾಮ ಏನು? ನಿಮ್ಮ ಆಪ್ಷನ್ಸ್: ಎ ಪ್ರವಾಹ, ಬಿ ಬರ, ಸಿ ಭೂಕಂಪ, ಡಿ ಚಂಡಮಾರುತ. ಸರಿಯಾದ ಉತ್ತರ ಆಪ್ಷನ್ ಬಿ ಬರ. ಬರ ಬರುತ್ತದೆ ಮತ್ತು ಕೃಷಿಗೆ ನಷ್ಟವಾಗುತ್ತದೆ. ಮಾನ್ಸೂನ್ ಅಧ್ಯಯನ ಮುಖ್ಯವಾಗಿರುವ ಪರೀಕ್ಷೆಗಳು ಯಾವುವು? ನಿಮ್ಮ ಆಪ್ಷನ್ಸ್: ಎ ಬ್ಯಾಂಕ್, ಬಿ ಎಸ್ಎಸ್ಸಿ, ಸಿ ಕೆಪಿಎಸ್ಸಿ, ಎಫ್ಡಿಎ, ಪಿಎಸ್ಐ, ಡಿ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದು ಹಾಟ್ ಟಾಪಿಕ್ ಆಗಿದೆ. ಯಾವ ರಾಜ್ಯಕ್ಕೆ ಕಡಿಮೆ ಮಾನ್ಸೂನ್ ಮಳೆ? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಕೇರಳ, ಸಿ ರಾಜಸ್ಥಾನ, ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ.
ಇದಕ್ಕೆ ಕಾರಣ ಥಾರ್ ಮರುಭೂಮಿ ಪ್ರದೇಶ. ಮಾನ್ಸೂನ್ ಭಾರತದ ಆರ್ಥಿಕತೆಗೆ ಏನು? ನಿಮ್ಮ ಆಪ್ಷನ್ಸ್: ಎ ಅಪ್ರಮುಖ, ಬಿ ಭಾಗಶಃ, ಸಿ ಅತ್ಯಂತ ಪ್ರಮುಖ, ಡಿ ಸಂಬಂಧ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅತ್ಯಂತ ಪ್ರಮುಖ. ಕೃಷಿ, ವಿದ್ಯುತ್, ಆಹಾರ ಎಲ್ಲವೂ ಮಳೆಯ ಮೇಲೆಯೇ ಅವಲಂಬಿತವಾಗಿವೆ. ಮಾನ್ಸೂನ್ ಭಾರತದ ಜೀವನಾಡಿ ಯಾಕೆ? ನಿಮ್ಮ ಆಪ್ಷನ್ಸ್: ಎ ಪ್ರವಾಸ, ಬಿ ಉದ್ಯೋಗ, ಸಿ ಆಹಾರ ಭದ್ರತೆ, ಡಿ ಮನರಂಜನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಹಾರ ಭದ್ರತೆ. ಆಹಾರ ಉತ್ಪಾದನೆ ಸಂಪೂರ್ಣ ಮಳೆಯ ಮೇಲೆಯೇ ಅವಲಂಬಿತವಾಗಿದೆ. ಮಾನ್ಸೂನ್ ವಿಫಲವಾದ ವರ್ಷವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಪ್ರವಾಹ ವರ್ಷ, ಬಿ ಸಮೃದ್ಧ ವರ್ಷ, ಸಿ ಬರ ವರ್ಷ, ಡಿ ಸಾಮಾನ್ಯ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಬರ ವರ್ಷ. ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಬಂದರೆ ಅದನ್ನು ಬರಗಾಲ ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ಅಟ್ರಾಕ್ಷನ್ ಹೆಚ್ಚಾಗಲು ಮುಖ್ಯ ಕಾರಣವೇನು? ನಿಮ್ಮ ಆಪ್ಷನ್ಸ್: ಎ ಆಹಾರ, ಬಿ ತೇವಾಂಶ, ಸಿ ಹಾರ್ಮೋನ್ ಚಟುವಟಿಕೆ, ಡಿ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ಮೋನ್ ಚಟುವಟಿಕೆ. ಮಾನ್ಸೂನ್ನಲ್ಲಿ ಮೂಡ್ ರಿಲೇಟೆಡ್ ಹಾರ್ಮೋನ್ಸ್ ಸಕ್ರಿಯವಾಗಿ ಕೆಲಸ ಮಾಡುತ್ತವೆ. ಮಾನ್ಸೂನ್ ಸಮಯದಲ್ಲಿ ಮನಸ್ಥಿತಿ ಉತ್ತಮವಾಗಲು ಕಾರಣ? ನಿಮ್ಮ ಆಪ್ಷನ್ಸ್: ಎ ಕೆಲಸ ಕಡಿಮೆ, ಬಿ ತಂಪಾದ ವಾತಾವರಣ, ಸಿ ಬೆಳಕು ಕಡಿಮೆ, ಡಿ ಹೆಚ್ಚು ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಂಪಾದ ವಾತಾವರಣ. ತಂಪಾದ ಹವಾಮಾನ ದೇಹಕ್ಕೆ ಆರಾಮ ನೀಡಿ ಮೂಡ್ ಉತ್ತಮಗೊಳಿಸುತ್ತದೆ. ಮಳೆಗಾಲದಲ್ಲಿ ದೇಹಕ್ಕೆ ಹೆಚ್ಚು ಅನುಕೂಲಕರ ಅಂಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅತಿ ಬಿಸಿ, ಬಿ ವನ ವಾತಾವರಣ, ಸಿ ಸಮತೋಲನ ತಾಪಮಾನ, ಡಿ ಅತಿ ಚಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಮತೋಲನ ತಾಪಮಾನ. ಸಮತೋಲನ ತಾಪಮಾನ ಮೆಟಾಬಾಲಿಸಂ ಮತ್ತು ಕಂಫರ್ಟ್ ಹೆಚ್ಚಿಸುತ್ತದೆ. ಹವಾಮಾನ ಬದಲಾವಣೆಯಿಂದ ಮೂಡ್ ಬದಲಾವಣೆ ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕ್ಲೈಮೇಟ್ ಎಫೆಕ್ಟ್, ಬಿ ಸೀಸನಲ್ ಇನ್ಫ್ಲುಯೆನ್ಸ್, ಸಿ ಸೈಕಾಲಜಿಕಲ್ ಕಾಲ್ ಶಿಫ್ಟ್, ಡಿ ಮೆಂಟಲ್ ರೆಸ್ಪಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೀಸನಲ್ ಇನ್ಫ್ಲುಯೆನ್ಸ್. ಋತು ಬದಲಾವಣೆ ಮಾನಸಿಕ ಸ್ಥಿತಿಗೆ ಪ್ರಭಾವ ಬೀರುತ್ತದೆ. ಭಾರತೀಯ ಮಾನ್ಸೂನ್ ಅಧ್ಯಯನಕ್ಕೆ ಹೊಣೆಗಾರ ಸಂಸ್ಥೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇಸ್ರೋ, ಬಿ IMD, ಸಿ DRDO, ಡಿ ನೀತಿ ಆಯೋಗ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.